ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಬ್ರಾಹ್ಮಣ ಸಮಾಜದ ನಿಂದನೆ, ಸಿಗಂದೂರು ರಾಮಪ್ಪನವರ ವಿರುದ್ಧ ದೂರು. ಬ್ರಾಹ್ಮಣ ಸಮುದಾಯವನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪನವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಬಿನ್ ವೆಂಕಟಗಿರಿರಾವ್ ಅವರು ಸಾಗರದ ಪೊಲೀಸ್ ಉಪ ಅಧೀಕ್ಷಕರಿಗೆ ಶನಿವಾರ ದೂರು ಸಲ್ಲಿಸಿದರು. ದೂರಿನಲ್ಲಿ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ರಾಮಪ್ಪನವರು ಜನವರಿ 31ರಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಮಾಳ್ಗೋಡಿನಲ್ಲಿ ನಡೆದ ಸೀತಾರಾಮ ಕಲ್ಯಾಣೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮಾಡಿ ಬ್ರಾಹ್ಮಣ ಮುಂಡೆ ಮಕ್ಕಳು ಎಂದು ಅವಾಚ್ಯವಾಗಿ ಮಾತಾಡಿದ್ದಾರೆ ಎಂದು ದೂರಿದ್ದಾರೆ. ಅವರ ಭಾಷಣದ ತುಣುಕು ಜಾಲತಾಣದಲ್ಲಿ ಹರಿದಾಡಿ ಖಂಡನೆ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಬ್ರಾಹ್ಮಣರನ್ನು ಅವಾಚ್ಯವಾಗಿ ನಿಂದಿಸಿರುವುದನ್ನು ಕುರಿತು ಭಾರತೀಯ ನ್ಯಾಯ ಸಂಹಿತೆ ಅಡಿ ದೂರು ದಾಖಲಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮುದಾಯವನ್ನು ಉದ್ದೇಶಿಸಿ ಬಹಳ ಕೆಟ್ಟದಾಗಿ ಮಾತನಾಡಿದ್ದು ಎಲ್ಲ ಗಮನಕ್ಕೆ ಬಂದಿದೆ. ಈ ಧರ್ಮದ ಹೆಸರೇಳಿ ಅಥವಾ ಜಾತಿಯ ಹೆಸರೇಳಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡತಕ್ಕಂಥ ಒಂದು ಪ್ರಚೋದನಕಾರಿಯಾದ ಹೇಳಿಕೆ ಅಂತ ನಮಗೆಲ್ಲ ಅನಿಸಿದೆ. ಆದರೆ ಈ ರೀತಿಯ ಹೇಳಿಕೆ ಒಂದು ಸಮುದಾಯದ ಮೇಲೆ ಕೊಡ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಬ್ರಾಹ್ಮಣ ಸಮುದಾಯ ಬಹಳ ಶಾಂತಿಯುತವಾದಂಥ ಸಮುದಾಯ. ಎಲ್ಲರೊಂದಿಗೂ ಬೆರೆತು ಎಲ್ಲರ ಅಭಿವೃದ್ಧಿಗಾಗಿ ಸರ್ವೇಜನೋ ಸುಖಿನೋ ಭವಂತು ಇರ್ತಕ್ಕಂಥ ಒಂದು ಮೂಲ ಮಂತ್ರವನ್ನು ಇಟ್ಕೊಂಡು ಬದುಕ್ತಕ್ಕಂಥ ಸಮಾಜದ ಮೇಲೆ ಅತ್ಯಂತ ಕೆಟ್ಟದಾಗಿ ಆ ಮಕ್ಕಳು ಈ ಮಕ್ಕಳು ಅದನ್ನು ಹೇಳಲಿಕ್ಕೆ ನಮಗೆ ಅಸಹ್ಯ ಆಗುತ್ತೆ. ನಮ್ಮ ಬಾಯಿಂದ ಬರೋದಿಲ್ಲ ಆ ಥರ ಮಾತುಗಳು, ಸಜ್ಜನರ ಬಾಯಲ್ಲಿ ಆ ಥರ ಮಾತುಗಳು ಬರೋದಿಲ್ಲ. ಇದನ್ನ ನಾವು ತೀವ್ರವಾಗಿ ಖಂಡಿಸಿ ಇವತ್ತು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮೊನ್ನೆ ASP ಅವರ ಮುಖಾಂತರ ಒಂದು ದೂರನ್ನು ದಾಖಲು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ಕಾನೂನಿನಲ್ಲಿ ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯದ ಪ್ರಮುಖರುಗಳಾದ KN ಶ್ರೀಧರ ವಕೀಲರು, KH ಸುದರ್ಶನ ವಕೀಲರು, ರವೀಶ್ ವಕೀಲರು, ರವೀಂದ್ರನಾಥ್ ಮಂಕಾಳೆ, ಸುರೇಶ್ ಜವಳಿ, ಗಣಪತಿ ಭಟ್ ಸಂತೆಕಟ್ಟೆ, ಮುರಳಿ, ಶಿವರಾಮಯ್ಯ, ಗುರುಪಾದ, ಸುಬ್ರಾವ್, ಸಮರ್ಥ ಭಟ್, ರಾಜೇಂದ್ರ ಭಟ್ ಬರಗಿ ಹಾಗೂ ಗಜಾನನ ಹಾಜರಿದ್ದರು.